ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ಜಾತಿ ಜನಗಣತಿ ಕಳೆದ ಹಲವಾರು ವರ್ಷದಿಂದ ಅಥವಾ ಕಳೆದ 2.5 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಕಾಂತರಾಜ್ ವರದಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ. ಅನೇಕ ಬಾರಿ ಕ್ಯಾಬಿನೆಟ್ಗಳಲ್ಲೂ ಚರ್ಚೆಯಾಗಿ ನಿರ್ಣಯ ಆಗೇ ಬಿಡುತ್ತೆ ಅನ್ನೋ ಹೇಳಿಕೆಗಳನ್ನು ಸ್ವತಃ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಸದಸ್ಯರುಗಳು ನೀಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ವಿರೋಧ ಅಂತ ಹೇಳಿದ್ರೆ ಅದು ಅನ್ಸೈಂಟಿಫಿಕ್ ಆಗಿದೆ, ಸಮಯ ಲ್ಯಾಪ್ಸ್ ಆಗಿರುವಂಥದ್ದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಪ್ರಸ್ತಾಪ ಮಾಡಿದ್ವಿ. ನಮ್ಮ ಕರೆಗೆ ಹೋಗೊಡ್ಲಿಲ್ಲ, ಬದಲಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತೇಳಿ ಕೊನೆಗೆ ಕಾಂತರಾಜ್ ವರದಿಯನ್ನು ಕೂಡ ಕಸದ ಬುಟ್ಟಿಗೆ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥದ್ದು. ಹಿಂದೆನೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಕ್ಕೆ ತಮಗೆಲ್ಲ ನೆನಪಿದೆ, ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಚುನಾವಣೆ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ರು ಬಳ್ಳಾರಿನಲ್ಲಿ. ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಹೋದರೂ ಸಹ ಇವತ್ತು 47 ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ನೇಕಾರ, ಕ್ರಿಶ್ಚಿಯನ್ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ ಅಂತೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು. ಮತ್ತೆ ಇದರ ಜೊತೆಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಧರ್ಮದ ವಿಚಾರ ಬಂದಾಗ ಅದನ್ನು ಕೂಡ ಧರ್ಮವನ್ನು ಒಡೆಯತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು ದೊಡ್ಡ ದುರಂತ. ಇದು ಎಲ್ಲ ಜಾತಿಗಳಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಈ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಕ್ಕೊರಳಿನಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿಗಳಿರ್ಬೋದು, ಯಾವುದೇ ಜಾತಿ ಪಂಥ ಮತ ಯಾವುದೇ ಇದ್ರೂ ಸಹ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು, ಹಿಂದೂ ಅಂಥೇಳಿ ಬರಿಬೇಕು ಆ ಧರ್ಮದ ಕಾಲಂನಲ್ಲಿ ಅಂತೇಳಿ ನಾವು ಒಕ್ಕೊರಳಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ 2 ದಿನಗಳ ಈ ಶಿಬಿರ ಬಹಳ ಉಪಯುಕ್ತವಾಗಿದೆ. ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಬಲಪಡಿಸತಕ್ಕಂಥ ನಿಟ್ಟಿನಲ್ಲೂ ಕೂಡ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಒಟ್ಟಾರೆಯಾಗಿ 2 ದಿನಗಳು ಬಹಳ ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಹೆಚ್ಚಿನ ರಾಜಕೀಯ ಚಿಂತನಾ ಶಿಬಿರ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಎಲ್ಲ ಜಾತಿಗಳು ಉಲ್ಲೇಖ ಮಾಡಬೇಕು ಅನ್ನೋದನ್ನ, ಎರಡನೇದು ಜಾತಿ ಉಪಜಾತಿ ಆ ಸಮಾಜದ ಬಿಟ್ಟಿರುವಂಥ ವಿಚಾರ ಅದನ್ನು ಅವ್ರು ತೀರ್ಮಾನ ಮಾಡುವಂಥದ್ದು. ಆದರೆ ಧರ್ಮದ ವಿಚಾರದಲ್ಲಿ ಮಾತ್ರ ನಾವೆಲ್ಲರೂ ಸಹ ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಹಿಂದೂ ಅಂತೇಳಿ ಬರೆಸಬೇಕು ಅಂತೇಳಿ ತಮ್ಮ ಮೂಲಕ ರಾಜ್ಯದ ಎಲ್ಲ ಜಾತಿ ಸಮಾಜ ಎಲ್ಲ ಮುಖಂಡರಿಗೆ, ಮಠಾಧೀಶರಿಗೆ, ಗುರು ವಿರಕ್ತರಿಗೆ, ಎಲ್ಲ ಮಠದ ಸ್ವಾಮೀಜಿಗಳು ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೋಡಿ, ಉಲ್ಟಾ ಹೊಡೆಯುವಂತ ಪ್ರಶ್ನೆ ಎಲ್ಲ ಈ ಗೊಂದಲಕ್ಕೆ ನಾವು ತೆರೆ ಎಳಿತೇನೆ. ತಾವು ಹೇಳ್ತಾ ಇರ್ತಕ್ಕಂಥ ಸರಿ ಇದೆ. ಹಿಂದೆ ಯಡಿಯೂರಪ್ಪನವರು ಪಕ್ಷದ ಹಿರಿಯ ಮುಖಂಡರುಗಳು ಕೂಡ ಧರ್ಮ ವಿಚಾರದಲ್ಲಿ ರುಜುವು ಮಾಡಿರ್ತಕ್ಕಂಥದ್ದು ಸತ್ಯ ಇದೆ, ಅಲ್ಲಗಳಿತಾ ಇಲ್ಲ. ಆದರೆ ಅದಾದ ನಂತರದಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಪ್ರತ್ಯೇಕ ಅಥವಾ ಇತರೆ ಕಾಲಂಗೆ ಅವಕಾಶ ಇಲ್ಲ, ಪ್ರಾವಿಷನ್ ಇಲ್ಲ. 2013ರಲ್ಲೂ ಕೂಡ ಅಂದಿನ UPA ಸರ್ಕಾರನೂ ಕೂಡ ಇದೇ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. 2018-19ರಲ್ಲೂ ಕೂಡ ಕೇಂದ್ರ ಸರ್ಕಾರ NDA ಸರ್ಕಾರನೂ ಕೂಡ ಆ ಧರ್ಮದ ವಿಚಾರದಲ್ಲಿ ಸ್ಪಷ್ಟತೆ ನೀಡಿದ್ದಾರೆ. ಹಾಗಾಗಿ ಅದ್ರ ಗೊಂದಲ ಇಲ್ಲ.
ಹಿಂದೆ ಯಾರೇ ಯಡಿಯೂರಪ್ಪನವರ ಆದಿಯಾಗಿ ಯಾರೇ ಸಹಿ ಮಾಡಿದ್ರೂ ಸಹ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಉಲ್ಲೇಖ ಮಾಡಬೇಕು. ಆ ಒಂದು ನಿರ್ಣಯವನ್ನು ನಮ್ಮ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ.